ಇವಾಗ ನಾನು ಜೋಳದ ರೊಟ್ಟಿ ಮಾಡ್ತೀನಿ ನೋಡಿ. ಈ ಥರ ಹಾಕ್ಕೊಡ್ತೈತೆ ಅಣ್ಣ ತಮ್ಮ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೈಲಿ ವ್ಲಾಗಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಆ್ಯಂಡ್ ಸುಸ್ವಾಗತ. ಸೊ ಗೈಸ್, ವಿಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ, ಕ್ಲಿಪ್ಪಿಂಗ್ಸ್ಗಳನ್ನ ಮಾಡಿದ್ದೀನಿ. ಸೊ ಅದನ್ನು ಹಾಕಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ ಇವತ್ತಿಂದ ಹೇಗಿತ್ತು ಅಂತ ನೋಡಿ. ಇವಾಗ ನಾನು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ಈ ಜೋಳದ ರೊಟ್ಟಿಗೆ ನಾವು ಈ ಒಂಥರ ಸುಡ ನೀರು ಅಂದರೆ ಬಿಸಿ ನೀರು ಹಾಕಿದ್ರೆ ಜಿಗಿ ಬರುತ್ತೆ ಗೈಸ್. ಅಂದರೆ ರೊಟ್ಟಿ ಮಾಡುವಾಗ ಸೀಳೋದು ಆ ಥರ ಎಲ್ಲ ಆಗೋದಿಲ್ಲ. ಸೊ ನೋಡಿ, ಈ ಥರ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಸಿಗ್ತೀನಿ ನಿಮಗೆ ಆಮೇಲೆ. ಸೊ ನೋಡಿ ಗೈಸ್, ಈ ಥರ ಕ್ಲೀನಾಗಿ ರೊಟ್ಟಿ ಈ ಥರ ನಾದ್ಕೊಂಡಿದ್ದೀನಿ. ಅದಾದಮೇಲೆ ನೀವು ಈ ಥರ ಚೆನ್ನಾಗಿ ಈ ಥರ ಮಾಡಬೇಕು. ಸೊ ಈ ಥರ ಮಾಡೋದ್ರಿಂದ ನಿಮ್ಮದು ರೊಟ್ಟಿ ಏನಿದೆ ಅದು ಸೀಳೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೊಟ್ಟಿನ. ನೋಡಿ ಈ ಥರ ನೋಡಿ, ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡಿಬಿಟ್ರೆ, ಚೆನ್ನಾಗಿ ಈ ಥರ ಕಲಿಸ್ಬಿಟ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಸೊ ನಾನು ಆವಾಗಲೇ ಕಲಿಸಿದ್ದೆ, ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದ್ದೆ ಅಂತೇಳಿ ಮತ್ತೆ ಇನ್ನೊಂದ್ಸಲ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಮಾಡಿ ಹಿಂಗಿಡೋದು. ಸೊ ಹಿಂಗಿಟ್ಬಿಟ್ಟು ಇಲ್ಲಿ ರೊಟ್ಟಿ ಮಾಡ್ತೀನಿ, ಇಲ್ಲಿ ತೋರಿಸ್ತೀನಿ ನೋಡಿ ಗೈಸ್. ಇವಾಗ ರೊಟ್ಟಿ ಈ ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರ. ತೆಳ್ಳಗೆ ಬೇಕಂದರೆ ರೊಟ್ಟಿ ಸ್ವಲ್ಪ ಅಂದರೆ ಹಿಟ್ಟು ಸ್ವಲ್ಪ ಕಮ್ಮಿ ತೊಗೊಳ್ಳಿ. ಬೇಡ ನಮಗೆ ದಪ್ಪ ಬೇಕು ಅಂದರೆ ದಪ್ಪ ತೊಗೊಳ್ಳಿ. ನನಗೆ ಸ್ವಲ್ಪ ತೆಳ್ಳಗೆ ಬೇಕು, ಸೊ ಹಾಗಾಗಿ ಸ್ವಲ್ಪ ಚಿಕ್ಕದು ತೊಗೊಂಡಿದ್ದೀನಿ ನೋಡಿ. ಈ ಥರ ಫುಲ್ ಮಾಡಿಬಿಟ್ಟು ಸಿಗ್ತೀನಿ. ಸೊ ನೋಡಿ ಗೈಸ್, ಇವಾಗ ಇವಳು ರೊಟ್ಟಿ ಬಿಸಿ ರೊಟ್ಟಿ ಪಲ್ಯ ಬೆಳಗ್ಗೆ ಸವಿಯಲು ಸಿದ್ಧ. ಹೆಂಗೈತೆ ಟೇಸ್ಟು? ಚೆನ್ನಾಯ್ತಾ? ಇರೋ ಹಂಗೆ ಒಂದು ಫೋಟೋ ತಗೊಂಡ್ಬಿಡ್ತೀನಿ. ಎಷ್ಟು ನಂದು ಎರಡಾಯ್ತು. ಇದೇ ಡ್ರೆಸ್ ಅಲ್ಲ? ಹಾಂ ಸರಿ. ಅಂದರೆ ಗೈಸ್, ಈಗ ಇಲ್ಲೊಂದು ರೊಟ್ಟಿ ಐತೆ, ಇದು ನೀರು ಹಚ್ಚಿದ್ದೀನಿ. ಸೊ ಈ ಥರ ಕ್ಲೀನಾಗಿ ನೀರು ಹಚ್ಚಬೇಕು, ಸರಿನಾ? ಹಚ್ಚಾದ್ಮೇಲೆ ತೆಗಿತೀನಿ, ನೋಡ್ತೀನಿ, ತೋರಿಸ್ತೀನಿ ರೀ. ಆಚೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಾನು ಮೆಟ್ರೋಗೆ ಹೋದೆ, ಯಾಕೆಂದರೆ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲು. ಹಾಗಾಗಿ ಅದಾದಮೇಲೆ ನಾನು ರ್ಯಾಪಿಡೋ ಬುಕ್ ಮಾಡಿ ಹೋದೆ, ಸ್ವಲ್ಪ ದೂರ ಇತ್ತು ಹಾಗಾಗಿ. ಸೊ ಗಾಯ್ಸ್, ಇವಾಗ ಮನೆಗೆ ಬಂದೆ. ಮನೆಗೆ ಬಂದು ಫ್ರೆಶಪ್ ಆಗಿ ಇವಾಗ ಬೇಲ್ಪುರಿ ಮತ್ತು ಏನಿದು ಇದು ಬೇಲ್ಪುರಿ, ಇದು ಮಸಾಲೆ ಪೂರಿ, ಆಮೇಲೆ ಅಲ್ಲಿ ಜೋಳದ ರೊಟ್ಟಿ ಬದನೆಕಾಯಿ ತಿಂತಾಯಿದ್ದಾರೆ. ಓಯ್ ನೋಡಿ ಹೆಂಗೆ ತಿಂತಾನೆ. ಉಪ್ಪಿಲ್ವಂತೆ ಗಾಯ್ಸ್. ನೋಡಿ ಇಷ್ಟು ತಿಂತಾಯಿದ್ದೀವಿ. ಇದೆಲ್ಲ ತಿಂದುಬಿಟ್ಟು ಇವಾಗ ನಾನು ನಮ್ಮ ತಂಗಿ ಮನೆಗೆ ಹೋಗಬೇಕು. ಅಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಕ್ಕೆ. ಚೆನ್ನಾಗಿದೆ ಬೇಲ್ಪುರಿ. ಸೊ ಗಾಯ್ಸ್, ಇವಾಗ ನಮ್ಮ ತಂಗಿ ಮನೆಗೆ ಹೋಗ್ತಾಯಿದ್ದೀವಿ. ಆಗಲೇ ಬಂದಿದ್ದೀವಿ ಕೂಡ. ಹೆಂಗೆ ಬರ್ತಿದ್ದಾನೆ, ಸ್ವಲ್ಪ ಎನರ್ಜಿಯಾಗಿ ಬಾ. ಸೆಕೆಂಡ್ ಫ್ಲೋರ್ ಗಾಯ್ಸ್. ಅವತ್ತು ತಿಂಡಿ ತೊಗೊಂಡಿದ್ದೆ ಅಂಗಡಿಯಲ್ಲಿ, ಬೇಕ್ರಿಲಿ ತೊಗೊಂಡು ಬರ್ತಾ ಇದ್ದೀನಿ. ನಮ್ಮ ಹಾಕ್ಕೊಡ್ತೈತೆ ದೇವ. ಎಲ್ಲೋಗಿದ್ದೆ? ನಿನಗೆ ಹೆಂಗೆ ಗೊತ್ತು ನಾವು ಬಂದಿರೋದು? ಅಷ್ಟು ಬೇಗ ಓಡೋಗಿದ್ಯಾ? ಸೊ ಗೈಸ್ ನೋಡಿ, ಮನೆ ಈ ಥರ ಶಿಫ್ಟ್ ಆಗಿದೆ. ಚೂರಿದೆ. ಓಕೆ, ಇನ್ನು ಹಂಗಂಗೆ ಇದೆ. ತೋರಿಸಿಲ್ಲಮ್ಮ. ಟಯರ್ಡ್ ಆಗೋಯ್ತು. ಸೊ ಗೈಸ್ ನೋಡಿ, ಇದು ಸುಮ್ಮನೆ ಸಿಂಪಲಾಗಿ ತಗೊಂಬಂದಿದ್ದೆ ತುಂಬ ತಿನ್ನೋಣ ಅಂತ. ಎಲ್ಲ ಮಾತಾಡ್ಕೊಂಡು ಕೂತಿದ್ದಾವೆ. ಕೇಳಿಸ್ಕೊಳ್ಳಿ. ಅತ್ತೆ ಅಳಿಯ ಮಾತುಕತೆ.
ಗಾಳಿ ಬಿಸಿಗಳಲ್ಲಿ ಬರ್ರಿ ಪಾಪ ನಮ್ದು ಹೆಂಗ ಗೊತ್ತಾ ಗೋಲ್ಡ್ ಕಾಯ್ಬಿಟ್ರೆ ಸುಮ್ ತಂದೀನಿ ಸುಮ್ ಮಾಡೋ ಕೆಲಸ ಇದೆ ಅಲ್ಲ ಸುಮ್ ತಂದಿರೋದು ಇದು ಇದು ತಿನ್ರಿ ಡುಮ್ಮು ಓಯ್ ಅಲ್ಲಿ ವ್ಲಾಗಿಗೋಸ್ಕರ ಎಂತ ನಿಕ್ಕಿದೆಯಲ್ಲೇ ಒಂದ್ ಪೀಸ್ ತರ ಬಂದಿದ್ದಾಳೆ ಅಲ್ಲ ಕಣೆ ತರದೇ ತಂದಿದ್ದು ಜೋಡ್ಸೋದು ಅರ್ಧ ತಿನ್ನು ನಿಮ್ದು ಈಗ ಆಯ್ಸ್ ನೋಡಿ ಆಯ್ಸ್ ಓಕೆ ಆ ಮಾಡು ಏ ತಗೊಳ್ರಿ ಎಲ್ರು ಒಂದೊಂದು 6 ಜನ ಇದೀವಿ ಅಷ್ಟೇ ಮಾಡಿ ಸಾಕು ತರ್ಬೇಕು ಯಾರು ತಗೊಂಡ್ರಿ ಏನ್ ಮಾಡ್ತಾ ಇದ್ರಿ ನೀ ತಗೊಂಡ ಏನ್ ಮಾಡಿ ಸಿಗ್ತದೆ ಕೊಡೋರ್ಗೆ ನಾನು ಏನ್ ಮಾಡಕ್ ಹೋಗ್ತಾ ಹೆಂಗ್ ರೋಪ್ ಆಗ್ತಾವ ನೋಡಿ ನಾನು ಏನ್ ಮಾಡಕ್ ಹೋಗ್ತಾ ಇದ್ದೆ ಕುಡಿಗುಂಡು ಅಯ್ಯೋ ಅಣ್ಣ ತಮ್ಮ ಅವರು ಅರ್ಧ ಸಿಗುತ್ತೆ ಅಂತಾನೆ ಅದು ಇಲ್ಲ ಮತ್ತೆ ತಿನ್ಸು ತಿನ್ಸಲ್ಲ ಈಗ ತಿನ್ನಿಸ್ರಿ ನೋಡಿ ಇಲ್ಲಿ ತಿನ್ನಿಸ್ರಿ ಮಾವ ಅಳಿಯ ಇರ್ಲಿ ಏನಾಗಲ್ಲ ಗೈಸ್ ಇವಾಗ ಬಾಯ್ ಕಣ ಬಾಯ್ ಎತ್ಕೊಂಡೋಗಿ ಅಂಗಡಿ ಮನೆಗೆ ಹೆಂಗ್ ಬರ್ತಾಳೆ ಶರ್ಟ್ ಎತ್ಕೊಂಡು ಹ್ಞೂ ಕಣ ಆಯ್ತು ಹೋಗಲ್ಲ ಬಾಯ್ ಕಣ ಬಾಯ್ ಕಣ ಹಂಗೆ ಅಪ್ಪ ಅಲ್ಲ ಮನೆಗೆ ಹೋಗ್ತಾ ಇದ್ದಾರೆ ಅಪ್ಪ ಡ್ಯೂಟಿಗೆ ಹೋಗ್ಬೇಕು ಅವ್ರು ಹಂಗೆ ಹೋಗ್ತಾರೆ ಅಮ್ಮ ನಮ್ಮ ಜೊತೆಗೆ ಬರ್ತಾರೆ ಯಾಕಂದರೆ ಒಬ್ಬರೇ ಆಗ್ತಾರೆ ಅಲ್ವ ಇವಾಗ ಸೊ ಹಾಗಾಗಿ ನಮ್ಮ ಮನೆಗೆ ಬರ್ತಾರೆ ಬನ್ನಿ ಗೈಸ್ ಇವಾಗ ನಮ್ಮ ಮನೆಗೆ ಹೊರಡೋಣ ಈ ಕಡೆ ಹಿಂಗಲ್ಲ ಆ ಕಡೆ ಐತೆ ಆ ಕಡೆ ಹಿಂಗೆ ಹೋಗ್ಬೋದು ಹಂಗೂ ಹೋಗ್ಬೋದು ಬನ್ನಿ ಗೈಸ್ ಈಗ ಹೋಗೋಣ ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ ಯಾಕಂದರೆ ಎಲ್ಲರೂ ಹೋದರು ಸ್ವಲ್ಪ ಕುತ್ಕೊಂಡು ಟೈಮ್ ಪಾಸ್ ಮಾಡಿ ಹರಟೆ ಮಾಡಿ ಎಂಜಾಯ್ ಮಾಡಿದ್ವಿ ನೋಡಿ ನಾನು ಬಂದೆ ಅಂದ್ಬಿಟ್ಟು ನನಗೋಸ್ಕರ ಟೀ ಮಾಡಿದ್ದಾಳೆ ಅಲ್ವೇನೆ ಹೌದು ಅವಳಿಗೂ ಆಯಿತು ನಮಗೂ ಆಯಿತು ಇಲ್ಲ ನನಗೆ ಅಂತ ಮಾಡಿದ್ಲು ಅವಳು ಅದಕ್ಕೆ ಕರ್ಸ್ಕೊಂಡಿರೋದು ನಾನು ಹೆಂಗೂ ಸ್ಟಿಚಿಂಗ್ ಮಾಡಿಸ್ಬೇಕಲ್ವಾ ಅದಕ್ಕೆ ಸ್ಟಿಚಿಂಗ್ ಸ್ಟಿಚಿಂಗು ಆಗುತ್ತೆ ಅದನ್ನು ಆಗುತ್ತೆ ಅಂದ್ಬಿಟ್ಟು ಏನಾದರೂ ಬ್ಲಾಗ್ ಮಾಡೋದು ಮಾತ್ರ ಬಿಡ್ತಾ ಇಲ್ಲ ಅವಳು ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ ಹೊಸ ಮನೆಯಿಂದ ಫುಲ್ ಕಂಟಿನ್ಯೂ ಆಗಿ ಹಂಗಲ್ಲ ಈ ಬಡಿತಲ್ವ ನಿನಗೆ ಜೋರಾಗಿ ಬಡಿದ್ರು ಬ್ಲಾಗ್ ಮಾಡ್ತಾಳೆ ಹಂಗೆ ನಾವು ನೋಡೀಗ ಹಾಲು ನೋಡಿ ಹಸು ಹಾಲು ಅಲ್ಲದ ಏನ ಲುಲ್ಲು ನಮ್ಮ ಮನೇಲಿ ಹಾಲು ಲುಲ್ಲು ಬೆಳ್ಳಗಿದೆ ನಮ್ಮ ಅಕ್ಕಂದ ಇಲ್ಲ ಗೈಸಿದು ನಮ್ಮ ಅಕ್ಕ ಏನೇ ಆಗಂಗಿಲ್ಲ ಹಂಗೆ ಇಷ್ಟೇ ಸಾಕು ಬಿಡು ನಂಗೆ ಇಷ್ಟ ಸಾಕ್ರಿ ನಂದಪ್ಪ ಹಂಗಾರೆ ನಂಗೆ ಹಾಲು ಹಾಕ್ಬೇಡ ನಂಗೆ ಹಾಲು ಇಷ್ಟ ಇಲ್ಲ ದಯವಿಟ್ಟು ನಂಗೆ ಸ್ವಲ್ಪನೇ ಕೂಡ ಹಾಲು ನಂಗೆ ಅದು ಹಾಕ್ಬೇಡ ಬಿಡು ಇದೆ ಸಾಕು ಬೇಕು ಅಂತ ಹಾಕ್ತಾ ಇರೋದು ನೋಡಿ ಇವಳು ಈ ಥರ ಕೆಟ್ಟದಾಗಿ ಹಂಗಂತಲ್ಲ ನಿನ್ಗೆ ಗೊತ್ತಿಲ್ಲ ಇದ್ರದ್ದೊಂದು ಟ್ರಿಕ್ಸ್ ಇದೆ ಅದೇ ಜಾಸ್ತಿ ಆಗಲಿ ಅಂತ ಇವಳು ಹಿಂಗೆ ಮಾಡೋದು ಅದಕ್ಕೆ ಇವಳು ಮಾಡೋ ಟೀ ಸಪ್ರೇಟಾಗಿ ಇವಳು ಹಾಕಿಲ್ಲ ನಮಗೂ ಇಷ್ಟ ಆಗಲ್ಲ ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ ಈಗ ಅವಳಿಗೆ ಕೊಡ್ತೀನಿ ಬ್ಲಾಗ್ ಆಮೇಲೆ ಬೈಕೊಂಬಿಡ್ತಾಳೆ ಪರವಾಗಿಲ್ಲ ನಾನು ಇಬ್ರು ಮಾಡಿದ್ರು ಇಟ್ಸ್ ಓಕೆ ಸೊ ನೋಡಿ ಗೈಸ್ ತಗ ನಂದು ಅಷ್ಟೇ ಈ ಥರ ಹಾಕೋಬೇಕು ಅದು ಅವ್ರದ್ದು ಟ್ರಿಕ್ಸ್ ಅಂತ ಹಾಲು ಹಾಕ್ಬಿಟ್ಟು ನೀರು ಹಾಕಿ ಹಿಂಗೆ ಅಲ್ಲಾಡಿಸಿ ನೀರೆಲ್ಲ ನಿಮಿಷ ಮಮ್ಮಿ ಹಾಲು ಹಾಕಿದ್ದೀನಿ ಗೈಸ್ ನೋಡಿ ಈ ಥರ ಉಪ್ಪು ಅರಿಶಿನ ಹಾಕಿನ ಮತ್ತೆ ಹಾಕಿನಿ ನೋಡಿ ಗೈಸ್ ಹೆಂಗೆ ನಾಟಕ ಮಾಡ್ತಾಳೆ ನೋಡಿ ಇವಳು ಹೆಂಗೆ ಮಾಡ್ತಾಳೆ ನೋಡಿ ಅಮ್ಮ ಮಗಳದ್ದು ಮಾತುಕತೆ ನಡೀತಾ ಇದೆ ಸೊ ಅಮ್ಮ ಟೀ ಕುಡಿತಾ ಇದ್ದಾರೆ ಆಮೇಲೆ ನಾವು ಟೀ ಕುಡಿಯೋಕ್ಕೆ ಆಚೆ ಹೋಗ್ತಾ ಇದ್ದೀವಿ ಸ್ವಲ್ಪ ವೆದರ್ ಹೊರಗೆ ಚಂದ ವೆದರ್ ಎಂಜಾಯ್ ಮಾಡೋಣ ಹೊರಗೆ ನಾನು ಇಟ್ಟೆ ಗೈಸ್
ನೋಡಿ ಬಿಸ್ಕೆಟು ನಮ್ದೆಲ್ಲ ಸಂಸಾರಗಳು ನೋಡಿ. ನಮ್ಮ ಸಂಸಾರನೇ ಇಷ್ಟು. ಕುಡ್ತಾ ಇದ್ದೀನಿ. ಸೊ ಗೈಸ್ ನೋಡಿದ್ರಲ್ವಾ, ಹೀಗಿತ್ತು ವ್ಲಾಗು. ಸೊ ಟೀ ಕುಡಿತಾ ಇದ್ದೀವಿ. ಸೊ ಟೀ ಕುಡ್ದಾದ್ಮೇಲೆ ಇಲ್ಲಿ ಅಮ್ಮ ಮಾವಿನಕಾಯಿದು ಉಪ್ಪಿನಕಾಯಿ ಮಾಡ್ತಾಯಿದ್ದಾರೆ. ಸೊ ಇದು ರೆಸಿಪಿ ನಮ್ಮ ತಂಗಿ ಅಕೌಂಟಿಗೆ ಬರುತ್ತೆ, ಆಮೇಲೆ ಯೂಟ್ಯೂಬ್ ಚಾನಲ್ ಬರುತ್ತೆ. ಸೊ ಗೈಸ್ ಹಂಗೂ ಹಿಂಗೂ ಸಾಯಂಕಾಲ 6:15 ಆಗೇ ಹೋಯ್ತು. ನಾವಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಾ, ಹಂಗೆ ಸ್ಟ್ರೈಟ್ ನೋಡಿ ಎದುರುಗಡೆ ನೋಡೋಕೆ ಕೂತಿರೋದು. ಅಲ್ಲಿ ಎದುರುಗಡೆ ನೋಡೋಕೆ ತಳಗಲ್ಲ ಕಣೆ, ಮೇಲೆ ನಾಯಿ ಬೊಗಳುತ್ತೆ ನೋಡಿ ಅಲ್ಲಿ ಒಂದು ಅವ್ರ ಮನೇಲಿ. ನೀರಾಕ ಗಿಡಕ್ಕೆ ಹಾಕ್ಯದಮ್ಮ. ಅದಕ್ಕೆ ಹಾಕ್ಬೇಕು. ನೋಡಿದ್ರೆ ಅವ್ರ ಅಕ್ಕ ನೋಡ್ದಂಗೆ ಆಗುತ್ತೆ. ಯಾರ ಅಕ್ಕನ ನೋಡ್ದ ಮಾನ್ಕತಿರ್ಬೇಕು ಭಾಳ ಸತ್ತು ಯಾರಿಗೆ ಕೇಳ್ಬೇಕು, ಹ್ಞೂ ಯಾರು ಕೇಳ್ತಿದ್ದಿಲ್ಲ. ಭಾಳ ನೀರು ಕಟ್ತಿತ್ತಂಗೆ. ಹೌದಾ? ಯಾರು ಮಾಡ್ಕೊಡ್ಲಿಲ್ವ ನಿಂಗೆ? ಅವರೆಲ್ಲ ಕೇಳ್ತಿದ್ರು. ನನಗೆ ಏನೇ ಕೇಳ್ಬೇಕು, ಯಾರಿಗೆ ಕೇಳ್ಬೇಕು, ನೀರು ಬಿಡ್ತಾರೆ. ನೋಡಿ ಗೈಸ್, ನಾವು ಅಮ್ಮನ ಕಷ್ಟ. ತೀರಿಸಿ ಹೋಗ್ತದೆ ಬರೀ ಅದೆಲ್ಲ ಶಾಸ. ಅದಕ್ಕೆ ಪ್ರೆಗ್ನೆಂಟ್ ಇರೋರು ಏನೇ ಕೇಳಿದ್ರು ಕೊಡ್ಸಿ ಗೈಸ್. ಗಾಯ್ಸ್ ನೋಡಿ, ಇವಾಗ ಫೈನಲಿ ನಮ್ಮಮ್ಮ ಉಪ್ಪಿನಕಾಯಿ ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಮನೇಲೇ ತಯಾರು ಮಾಡ್ತಾರಲ್ವ, ಸೊ ಆ ಥರ ಮಾಡಿದ್ದಾರೆ. ಹೂ, ಅಮ್ಮಂದು ಕೈ ರುಚಿ ಅಲ್ವಾ? ಟೇಸ್ಟ್ ಮಾಡ್ಬೋದಾ? ಬನ್ನಿ ಗೈಸ್, ಟೇಸ್ಟ್ ಮಾಡೋಣ. ನಮ್ಮಮ್ಮನೇ ಕೊಡ್ತಿದ್ದಾರೆ. ವಾವ್, ನನ್ನ ಬಾಯಲ್ಲೆಲ್ಲ ನೀರು ಬರ್ತಿದೆ ಗೈಸ್. ತಿನ್ನೋಣ? ನಾನು ಕಾಪಿ ಮಾಡ್ತಾವಳೆ. ಏನಿಲ್ಲ, ಹಿಡ್ಕೊ ಒಂಚೂರು ತಿನ್ಬಿಟ್ಟು. ಹಂಗೆ ತಿನ್ನು. ಯಾಕಮ್ಮ ನಾನು ಹಿಡ್ಕೊಂಡಿಲ್ವಾ? ಯಾಕಮ್ಮ ಇದು ಯಾರು ಡೈಲಾಗ್ ಹೋಗಿ ಯಾರ ಥರ ಹೇಳೋದಿದು ಗೊತ್ತಿಲ್ಲ. ಆ ಮಾಡು, ಜಲ್ ಸುರಿಸ್ತಾಳೆ ಗೈಸಾಳೆ ಇದ್ಮೇಲೆ ಕುತ್ಕೊಂಡು. ಫುಲ್ ತಿನ್ನು, ಆಗಲೇ ರಿಯಾಕ್ಷನ್ ಕೊಡ್ತಾವಳೆ. ಖಾರ ಹೆಂಗೈತೆ ಖಾರ? ಕೊಡ್ತೀನಿ ಮಮ್ಮಿ, ಉಪ್ಪು ಸ್ವಲ್ಪ ಹಾಕು. ಲೇ, ನಾನು ಇದೇ ಇಡ್ತಾ ಇರೋದು ಕಣಪ್ಪ. ದೀಪಿ ತಮ್ಮನೇಲಿ ಬರೋದಿರ್ತೀನಿ ನಾನು. ಸೊ ಗೈಸ್ ನೋಡಿದ್ರಲ್ವಾ, ಟಾಸ್ ಹಾಕ್ತೀನಿ ಪುಟ. ಸೊ ಗೈಸ್ ನೋಡಿದ್ರಲ್ವಾ ಹೇಗಿತ್ತು ಅಂತ? ಸಖತ್ತಾಗಿತ್ತಲ್ವಾ? ಲವ್ ಇಟ್ ಲವ್ ಇಟ್. ಸೊ ಮಾವಿನಕಾಯಿ ನೀವು ಮಾಡ್ಕೊಂಡು ತಿನ್ನಿ. ಬೇಕು ಅಂದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಓಕೆ, ಇವಾಗ ವ್ಲಾಗ್ನ ಏನು ಮಾಡುವ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಖಂಡಿತವಾಗ್ಲೂ ಅಂತ ನಾವು ಅನ್ಕೊಂತಾ ಇದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ